ಸುಜಿತ್ ಲಾಲ್ವಾನಿ. ಈತನ ಹೆಸರು ಕೇಳಿದ್ರೆ ಸಾಕು ಅದೆಷ್ಟೋ ಮಂದಿ ಇಂಪ್ರೆಸ್ ಆಗ್ತಾರೆ. ಕೇವಲ 24ರ ಹರೆಯದಲ್ಲೇ ಸುಜಿತ್ ತನ್ನ ಮಾತಿನ ಮೋಡಿಯಿಂದ ಹಲವರ ಬದುಕಿಗೆ ದಾರಿ ತೋರಿಸಿದ್ದಾನೆ. ಇದುವರೆಗೂ ಸುಮಾರು 10 ಲಕ್ಷಕ್ಕೂ ಅಧಿಕ ಜನರನ್ನ ಭೇಟಿಯಾಗಿ ಜೀವನೋತ್ಸಾಹ ತುಂಬಿದ್ದಾನೆ. ಆತ್ಮವಿಶ್ವಾಸವನ್ನ ಕಳೆದುಕೊಂಡು ತನ್ನ ಪಾಲಿಗೆ ಬದುಕೆ ಮುಗಿದು ಹೋಯಿತು ಅಂತ ತಲೆ ಮೇಲೆ ಕೈ ಹೊತ್ತು ಕೂತವರಲ್ಲಿ ಆತ್ಮವಿಶ್ವಾಸ ತುಂಬಿ ಅವರ ಬಾಳಿಗೆ ಬೆಳಕಾಗಿದ್ದಾನೆ. ಈತನ ಮಾತಿನ ಮೋಡಿಗೆ ಮರುಳಾದ ವಿಶ್ವಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಈಗ ಸುಜಿತ್ಗೆ ವಿಶ್ವ ವೇದಿಕೆಯಲ್ಲೊಂದು ಅಮೂಲ್ಯ ಅವಕಾಶ ಕಲ್ಪಿಸಿದ್ದಾರೆ. ವಿಶ್ವಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಕೋಫಿ ಅನ್ನಾನ್ರ ಒನ್ ಯಂಗ್ ವರ್ಲ್ಡ್ ಎಂಬ ಸಂಸ್ಥೆ ಈ ವರ್ಷದ ಸೆಪ್ಟೆಂಬರ್ 1ರಂದು ಅಂತಾರಾಷ್ಟ್ರೀಯ ಮಟ್ಟದ ಯುವ ನಾಯಕತ್ವ ಸಭೆಯನ್ನ ಏರ್ಪಡಿಸಿದೆ. ಸುಮಾರು 196 ದೇಶಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಸಭೆಗೆ ಸುಜಿತ್ ಆಯ್ಕೆಯಾಗಿದ್ದು ಭಾರತದಿಂದ ಆಯ್ಕೆಯಾಗಿರುವ ಏಕೈಕ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಯಂಗ್ ಲೀಡರ್ಸ್ ನ ಜಾಸ್ತಿ ಇನ್ಸ್ಪೈರ್ ಮಾಡಬೇಕು. ಅಲ್ಲಿ ಹೋಗಿ ಬಂದ್ಮೇಲೆ ಅಲ್ಲಿಂದ ಸಿಕ್ಕಿರೋ ಗ್ಲೋಬಲ್ ನಾಲೆಜ್ ಇಲ್ಲಿ ವಾಪಸ್ ಬಂದು ಐ ಹ್ಯಾವ್ ಟು ಪಾಸ್ ಇಟ್ ಆನ್ ಟು ಪೀಪಲ್. ಅಲ್ಲಿ ಹೋಗ್ಬಿಟ್ಟು ಐ ರಿಯಲಿ ವಾಂಟ್ ಮೈ ಆಬ್ಜೆಕ್ಟಿವ್. ನನ್ನ ಆಬ್ಜೆಕ್ಟಿವ್ ಏನಂದ್ರೆ ಅಲ್ಲಿಂದ ಗ್ಲೋಬಲ್ ಏನೆಲ್ಲ ಇಶ್ಯೂಸ್ ಇದೆ, ಏನೆಲ್ಲ ಕೆಲವು ಜನ ಸಖತ್ ಅಮೇಜಿಂಗ್ ವರ್ಕ್ ಮಾಡ್ತಿದ್ದಾರೆ, ರಿಮೂವಿಂಗ್ ಪಾವರ್ಟಿ ಆರ್ ಗ್ಲೋಬಲ್ ಲೀಡರ್ಶಿಪ್, ಗ್ಲೋಬಲ್ ಬಿಸ್ನೆಸಸ್ ಹೆಂಗೆ ಸಖತ್ ಬೇಗ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಕೆಲವು 17-year-old ಪರ್ಸನ್ ಶ್ರೀಲಂಕಾಯಿಂದ ಗ್ಲೋಬಲ್ CEO ಆಫ್ ದ ವರ್ಲ್ಡ್ ಅವಾರ್ಡ್ ನ ತೆಗೆದಿದ್ದಾರೆ. ಆ ರೀತಿ ಇಂಡಿಯಾ ಏನಕ್ಕಾಗಲ್ಲ, ರೈಟ್? ವೈ ಕಾಂಟ್ ಇಂಡಿಯನ್ಸ್ ಡೂ ಇಟ್? ಅವ್ರು ಹೇಗೆ ಮಾಡಿದ್ರು ಅದನ್ನೆಲ್ಲ ಕಲಿತು ಬಂದು ಇಲ್ಲಿ ಆ ನಾಲೆಜ್ ನ ಪಾಸ್ ಮಾಡಬೇಕು. ಈಗ ಸಖತ್ ಸ್ಟ್ರಾಂಗ್ ಆಬ್ಜೆಕ್ಟಿವ್ ಇಟ್ಕೊಂಡು ಹೋಗ್ತಾರೆ. ಮೂಲತಃ ಬೆಂಗಳೂರಿನವರಾದ ಸುಜಿತ್ ಓದಿದ್ದು ಬಿಟೆಕ್. ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಮಾತುಗಾರಿಕೆಯನ್ನ ಬಂಡವಾಳವನ್ನಾಗಿಸಿಕೊಂಡು ಶಾಲಾ ಕಾಲೇಜುಗಳಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಭಾಷಣ ನೀಡತೊಡಗಿದ್ರು. ಅಲ್ಲಿಂದ ಆರಂಭವಾದ ಇವರ ಬದುಕು ಇಂದು ನೇಪಾಳದಂತಹ ದೇಶದ ವಿಶ್ವವಿದ್ಯಾಲಯಗಳಿಗೆ ಸಲಹೆ ಕೊಡುವ ಮಟ್ಟಿಗೆ ಬೆಳೆದು ನಿಂತಿದೆ. ಕಾರ್ಪೊರೇಟ್ ಪಂಡಿತರು, ಶಿಕ್ಷಕರು ಹೀಗೆ ಸಾಕಷ್ಟು ಮಂದಿಯ ಮುಂದೆ ಸಾವಿರಾರು ಭಾಷಣಗಳನ್ನು ನೀಡಿದ್ದಾರೆ. ಈತನ ಸಲಹೆಗಳಿಂದ ಹಲವರು ಬದುಕನ್ನ ಹಸನಾಗಿಸಿಕೊಂಡಿದ್ದಾರೆ. This man can make a dead man walk. I mean, dead man, in my opinion, are people with wrong attitudes, wrong perception, and people, who don't believe in themselves. People who think I don't have it in me. And I've been fortunate enough to come across this person, and he has certainly invoked the entrepreneurship spirit in me. And today, I stand here pursuing my MBA, and I assist my dad in his business, and I have my own company today. ಎಲ್ಲರೂ ಮಾತನಾಡ್ತಾರೆ, ಆದರೆ ಆಡಿದ ಮಾತು ಉತ್ತಮವಾಗಿದ್ದು ಅದು ಕೆಲವರಿಗೆ ಸ್ಫೂರ್ತಿಯಾಗಿ ಅವರನ್ನು ಉತ್ತೇಜಿಸುವಂತಿದ್ರೆ ಅದಕ್ಕೊಂದು ಬೆಲೆ ಅಲ್ವಾ? ಎನಿವೆ, ಮಾತಿನ ಮೂಲಕವೇ ಮನ ಗೆಲ್ಲೋ ಕೆಲಸ ಮಾಡ್ತಿರುವ ಸುಜಿತ್ ಇಸ್ ಟು ಗ್ರೇಟ್.